ರಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಿಮ್ಮ ಕುಮಾರರ ಮಾತೆಯ ಸ್ಮರಣೆಯನ್ನು ಆಚರಣೆ ಮಾಡುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅವರ ನಿರಂತರ ಹೆಚ್ಚಳವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಕಟಣೆಗಳು. ಇಂದು ಈ ಬಲಿಪೀಠಕ್ಕೆ ಹೂವನ್ನು ಕೊಡುಗೆಯಾಗಿ ನೀಡಿದವರು ಆಂಟೋನಿ ಫಯಸ್ ಸ್ಫೂರ್ತಿ ಮತ್ತು ಭಾವಿಕ್ ಜೋಯಲ್. ಮತ್ತು ಇಂದು ಊಟ ವಿತರಣೆ ಮಾಡಲು ಸಹಕರಿಸಿದವರು KLB ಇನ್ಫಿನಿಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸುರೇಶ್ ಮತ್ತು ಕುಟುಂಬದವರು ಫ್ರಮ್ ಕಾಡುಗೋಡಿ. ಧ್ವಜಕ್ಕೆ ಹೂವನ್ನು ದಾನ ಮಾಡಿದವರು ನಿರ್ಮಲಾ ವಿಲಿಯಂ ಮತ್ತು ಕುಟುಂಬದವರು. ಮತ್ತು ಮೆರವಣಿಗೆಗೆ ಹೂವನ್ನು ದಾನ ಮಾಡಿದವರು ಜೋಸೆಫ್ ಆಂಟನಿ ಸ್ವಾಮಿ ವರ್ತೂರರಿಂದ. ಆತ್ಮೀಯರೇ, ಇಂದಿನ ಈ ಒಂದು ದಿವ್ಯ ಆರಾಧನೆಯನ್ನು ನಡೆಸಿಕೊಟ್ಟವರು ಸಂತ ಥಾಮಸ್ ಜೋನ್ ವರ್ತೂರವರು. ಮತ್ತು ನಾನು ಈಗ ನಮ್ಮ ಧರ್ಮಕೇಂದ್ರದ ಗುರುಗಳಾದ ಮುನ್ಸಿನಿಯರ್ ಎಸ್ ಜೈನಾಥನ್ ಅವರನ್ನು ಇಂದಿನ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿದ ಶ್ರೇಷ್ಠ ಗುರು ಮುನ್ಸಿನಿಯರ್ ಸಿ ಫ್ರಾನ್ಸಿಸ್ ಅವರನ್ನು ಗೌರವಿಸಲು ಅವರನ್ನು ಕರೆಯುತ್ತಿದ್ದೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಆತ್ಮೀಯ ಸಂಧ್ಯಾ ವಂದನದೊಂದಿಗೆ ಈ ಒಂದು ಶುಭ ಹಾರೈಕೆಯ ಭಾಷಣವೆಲ್ಲ ಸಂಕ್ಷಿಪ್ತವಾಗಿ ಹೇಳಲು ಆಶಿಸುತ್ತೇನೆ. ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ಹಿರಿಯ ಗುರುಗಳಾಗಿ ಅನೇಕ ಕಾರ್ಯಚಟುವಟಿಕೆ ನಿರ್ವಹಿಸಿ ಬರುತ್ತಿರುವ ನಮ್ಮ ನೆಚ್ಚಿನ ಅತಿವಂದನೀಯ ಶ್ರೇಷ್ಠ ಗುರುಗಳಾದ ಸಿ ಫ್ರಾನ್ಸಿಸ್ ರವರು ನಮ್ಮ ಧರ್ಮಕೇಂದ್ರಕ್ಕೆ ಇಂದು ಆಗಮಿಸಿ ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ಇಂದು ಸಂಜೆ ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ಇವರನ್ನು ಅಥವಾ ಇವರ ಬಗ್ಗೆ ತಿಳಿದ ವ್ಯಕ್ತಿ ಯಾರೂ ಇಲ್ಲ. ಎಲ್ಲರಿಗೂ ಇವರು ಚಿರಪರಿಚಿತರು. ಇವರು ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದ ಗುರುಗಳು. ಪವಿತ್ರ ದೇವಾಲಯದ ಸೇರಿದವರು. ಇವರು ಪ್ರವೀಣರು, ವಾಗ್ಮಿ, ಲೇಖಕರು, ಒಳ್ಳೆಯ ಪ್ರಬೋಧಕರು, ಭಾಷಣಗಾರರು. ಹಾಸ್ಯ ಚುಟುಕುಗಳಿಂದ ತಮ್ಮ ಮನದಾಳದ ಅನಿಸಿಕೆಗಳನ್ನು ಬೇರೆಯವರಿಗೆ ತಿಳಿಸುವಂತಹ ಕೌಶಲ್ಯತೆಯನ್ನು ಪಡೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಆಡಳಿತದಲ್ಲಿ ಪ್ರವೀಣರು. ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ಇವರು ಧರ್ಮಾಶ್ವರಿಗೆ ಅವರು ಕಾರ್ಯದರ್ಶಿಯಾಗಿ ಚಾನ್ಸಲರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಮಹಾಧರ್ಮ ಕ್ಷೇತ್ರದ ಖಜಾಂಚಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಇದರೊಂದಿಗೆ ಸುಮಾರು 15 ವರ್ಷಗಳು ನಾವಿಬ್ಬರು ಮಾಜಿ ಧರ್ಮಾಧ್ಯಕ್ಷರಿಗೂ ಪ್ರಸ್ತುತ ಧರ್ಮಾಧ್ಯಕ್ಷರಿಗೂ ಅವರ ಆಲೋಚಕರಾಗಿ ಅವರಿಗೆ ಸಮಾಲೋಚನೆ ನೀಡುವಂತಹ ಒಂದು ಭಾಗ್ಯವನ್ನು ದೇವರು ಪಾಲಿಸಿದರು. 15 ವರ್ಷಗಳು ನಾವಿಬ್ಬರು ಅನ್ಯೋನ್ಯದಿಂದ ಆಡಳಿತದಲ್ಲಿ ಕಾರ್ಯಚಟುವಟಿಕೆಯಾಗಿದ್ದೆವು. ಅವರ ಕಾರ್ಯಚಟುವಟಿಕೆ ವೈಖರಿ ಎಲ್ಲರಿಗೂ ಮನದಾಳವನ್ನು ಮುಟ್ಟುವಂಥದ್ದು. ಇವರಿಗೆ ನಮ್ಮ ಧರ್ಮಕ್ಷೇತ್ರದ ಕ್ರೈಸ್ತ ಭಕ್ತಾದಿಗಳು ಮಾತ್ರವಲ್ಲ, ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ರಾಯಭಾರಿಗಳು, ಪ್ರಮುಖ ವ್ಯಕ್ತಿಗಳಿಗೆ ಇವರಿಗೆ ಚಿರಪರಿಚಿತರು. ಈ ಮಹಾನ್ ವ್ಯಕ್ತಿ ಇಂದು ಸಂಜೆ ನಮ್ಮ ದೇವಾಲಯಕ್ಕೆ ಬಂದು ಈ ಬಲಿಪೂಜನೆ ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ನಮ್ಮ ಸಹ ಗುರುಗಳಾದ ಮದನೇ ಸ್ವಾಮಿ ಅಮರ್ ಹಾಗೂ ಮದನೇ ಸ್ವಾಮಿ ಶೇಷರಾಜ ಪರವಾಗಿ, ಧಾರ್ಮಿಕ ಸಹೋದರ ಸಹೋದರಿಯರ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಅಂತರಾಳದಿಂದ ನನ್ನ ಸಹೋದರ ಗುರುವಾದ ನಮ್ಮ ನೆಚ್ಚಿನ ಮುನ್ಸಿಲ್ ಸಿ ಫ್ರಾನ್ಸಿಸ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಅವರಿಗೆ ಗೌರವ ಸಲ್ಲಿಸಲು ನಾನು ಹೆಮ್ಮೆ ಪಡುತ್ತೇನೆ. My dear friends, I'm very happy to honor and welcome and thank our beloved Monsignor C. Francis. I have already explained to you in Kannada. I don't want to repeat the same thing. But all that I can tell you, the Archdiocese of Bangalore is greatly privileged to have
such an eminent person to do the administration, and presently is doing very good pastoral work at St. Anthony's Church, PC Bodia. Monsignor, thank you very much. We pray for your good health. And this year happens to be the Jubilee year for you. Jubilee. So I think perhaps you are the first ones to honor you and wish you. அன்பிற மக்களே, இந்த மாலை நமது மத்தியில் வந்திருப்பவர் நம்முடைய பாசத்துக்குரிய பேரொரு தந்தை monsignor சி பிரான்சிஸ் அவர்கள். இவரை பற்றி நமக்கு நன்றாக தெரியும். பல துறையிலே அவர் வெற்றி வாகி சூடி இறையருளை பெற்று அவர்களோடு இணைந்து மேய்ப்பு பணியில் ஈடுபட்டு தம்முடைய பணியை செவ்வழி செய்து வருகின்றார். இவரை நான் உங்கள் அனுடைய சார்பில் இவரை வாழ்த்தும் நன்றி கூறவும் கடமைப்பட்டிருக்கின்றேன். எனவே அவருக்கு நாம் நன்றி கூறி அவரை இப்பொழுது சன்மானிப்போம்.